ಎಲ್ರಿಗೂ ನಮಸ್ಕಾರ. ಇವತ್ತು ಸಮಾಜ ಮನುಷ್ಯ 26 ರಾಜಕೀಯ ಪಕ್ಷಗಳ ಒಕ್ಕೂಟವಾದರೆ ಇಂಡಿಯಾ ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುತ್ತದೆ. ಜೂನ್ 4ರ ಬಳಿಕ ಕೇಂದ್ರದಲ್ಲಿ ಸರ್ಕಾರವನ್ನು ರಚಿಸುತ್ತದೆ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭಾರೀ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. 7 ಹಂತದಲ್ಲಿ ನಡೆಯುತ್ತಿರುವ ಲೋಕಸಭಾ ಚುನಾವಣೆಯಲ್ಲಿ ಸದ್ಯ 3 ಹಂತಗಳಷ್ಟೇ ಮತದಾನವಾಗಿದೆ. ಅಷ್ಟಕ್ಕೆ ಗೆಲ್ಲುವ ವಿಶ್ವಾಸದಲ್ಲಿರುವ ರಾಹುಲ್ ಕಾಂಗ್ರೆಸ್ನ ನೇತೃತ್ವದ ಇಂಡಿಯಾ ಒಕ್ಕೂಟ ಸರ್ಕಾರ ರಚಿಸಲಿದೆ. ಸದ್ಯ ದೇಶದಲ್ಲಿ ಖಾಲಿ ಇರುವ 30 ಲಕ್ಷ ಸರ್ಕಾರ ಹುದ್ದೆಗಳಿಗೆ ಆಗಸ್ಟ್ 15ರಿಂದ ನೇಮಕ ಪ್ರಕ್ರಿಯೆಯನ್ನು ಆರಂಭಿಸಲಿದೆ ಎಂದು ಗುರುವಾರ ಹೇಳಿದ್ದಾರೆ. ಎಕ್ಸ್ ಖಾತೆಯಲ್ಲಿನ ಸಂದೇಶದಲ್ಲಿ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿರುವ ರಾಹುಲ್, ದೇಶದ ಯುವಜನರೇ, ಜೂನ್ 4ರ ಬಳಿಕ ಇಂಡಿಯಾ ಒಕ್ಕೂಟ ಸರ್ಕಾರ ರಚಿಸಲಿದೆ. ಅದರ ಬೆನ್ನಲ್ಲೇ 30 ಲಕ್ಷ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ. ಹೀಗಾಗಿ ದೇಶದ ಜನತೆಯನ್ನು ದ್ವೇಷ ಮಾಡುವುದನ್ನು ಬಿಟ್ಟು ಕೆಲಸ ಮಾಡುವುದನ್ನು ಆಯ್ದುಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ. ನರೇಂದ್ರ ಮೋದಿ ಅವರು ಸುಳ್ಳು ಮಾತುಗಳಿಗೆ ಮರಳಾಗದಿರಿ, ಅವರ ಮಾತುಗಳನ್ನು ನಂಬಬೇಡಿ. ನಾವು ಕಾಂಗ್ರೆಸ್ ಗ್ಯಾರಂಟಿ ಕೊಡುತ್ತಿದ್ದೇವೆ. ಆಗಸ್ಟ್ 15ರಿಂದ 30 ಲಕ್ಷ ಸರ್ಕಾರಿ ನೌಕರಗಳಿಗೆ ನೇಮಕ ಪ್ರಕ್ರಿಯೆ ಆರಂಭಗೊಳ್ಳುವುದು ಖಚಿತ. ಇಂಡಿಯಾ ಒಕ್ಕೂಟ ಈ ಮಾತು ಕೇಳಿ ನೌಕರಿ ಪಡೆದುಕೊಳ್ಳುವ ಬಗೆಗಷ್ಟೇ ಆಲೋಚಿಸಿ ಎಂದು ಯುವಜನರನ್ನು ಉತ್ತೇಜಿಸುವ ಮಾತನಾಡಿದ್ದಾರೆ. ಮೋದಿ ಕಳೆದ ಚುನಾವಣೆಯಲ್ಲೇ 2 ಕೋಟಿ ಉದ್ಯೋಗ ಸೃಷ್ಟಿಸುವ ವಚನ ನೀಡಿದರು. ಬದಲಾಗಿ ಕೆಟ್ಟ ಜಿಎಸ್ಟಿ ನೀತಿ ಜಾರಿಗೊಳಿಸಿದರು. ದೊಡ್ಡ ಮೌಲ್ಯದ ನೋಟುಗಳ ಚಲಾವಣೆಗೆ ರದ್ದುಗೊಳಿಸಿದರು. ಕೇವಲ ಅದಾನಿ ಅಂಬಾನಿಯಂತಹ ಸಿರಿವಂತ ಉದ್ಯಮಿಗಳಿಗಾಗಿ ಆಡಳಿತ ನಡೆಸಿದರು ಎಂದು ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಟೀಕೆ ಮಳೆಗೆದ್ದಿದ್ದರು. ಅಧಿಕಾರ ನಷ್ಟದ ಭೀತಿ, ಮೋದಿ ಹತಾಶ, ದೇಶವನ್ನು ಕಾಡುತ್ತಿರುವ ನೈಜ ಸಮಸ್ಯೆಗಳಿಂದ ಜನರನ್ನು ಬೇರೆ ಕಡೆಗೆ ಸೆಳೆಯಲು ನರೇಂದ್ರ ಮೋದಿ ಸದಾ ಯತ್ನಿಸುತ್ತಲೇ ಇರುತ್ತಾರೆ. ಈಗ ನಡೆದಿರುವ ಚುನಾವಣೆಯಲ್ಲಿ ಅಧಿಕಾರ ಅವರ ಕೈಗಳಿಂದ ಜಾರಿ ಹೋಗುತ್ತಿದೆ. ಹಾಗಾಗಿ ಹತಾಶರಾಗಿದ್ದಾರೆ. ಮುಂದಿನ 4-5 ದಿನಗಳ ಕಾಲ ಹೀಗೆ ಸುಳ್ಳು ಹೇಳಿಕೊಂಡು ನಾಟಕ ಮಾಡುವುದನ್ನು ಮುಂದುವರಿಸುತ್ತಾರೆ. ಆ ಮೂಲಕ ನಿಮ್ಮ ಗಮನವನ್ನು ಬೇರೆಡೆ ಸೆಳೆಯಲು ಯತ್ನಿಸುತ್ತಾರೆ ಎಂದು ರಾಹುಲ್ ಗಾಂಧಿ ಮಾತಿನಲ್ಲಿ ಕುಟುಕಿದರು. ವಿಡಿಯೋ ಲೈಕ್ ಆದರೆ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ.